ನಮ್ಮ ಮೆಟ್ರೋ ಬೆಲೆ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಜನರ ಒತ್ತಡಕ್ಕೆ ಮಣಿದು ದರ ಏರಿಕೆ ಕೈಬಿಟ್ಟಂತಹ ನಮ್ಮ ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ವಿರಾಮ ಕೊಟ್ಟ ನಮ್ಮ ಮೆಟ್ರೋ ವಿರೋಧದ ನಡುವೆಯೂ ದರ ಏರಿಕೆ ಮಾಡಿದ್ದ ನಮ್ಮ ಮೆಟ್ರೋ. ಆದರೆ ಕೆಲ ತಾಂತ್ರಿಕ ಕಾರಣಗಳಿಂದ ದರ ಏರಿಕೆ ಕೈಬಿಟ್ಟಿದೆ. ಬಿಎಂಆರ್ಸಿಎಲ್ ಪರಿಷ್ಕೃತ ದರವನ್ನು ಮುಂದಿನ ದಿನಗಳಲ್ಲಿ ಪ್ರಕಟ ಮಾಡಲಿರುವ ಮೆಟ್ರೋ ಅಂತಿಮ ನಿರ್ಧಾರ ನಿರ್ದೇಶಕರ ಮಂಡಳಿ ಪರಿಶೀಲನೆ ಸಭೆ ನಂತರ ಪ್ರಕಟವಾಗುತ್ತದೆ ಅಂತ ಹೇಳಿದ್ದಾರೆ. 5% ಟಿಕೆಟ್ ದರವನ್ನು ಹೆಚ್ಚಿಸಲು ನಿರ್ಧಾರವನ್ನ ಮಾಡಿದ್ರು ಬಿಎಂಆರ್ಸಿಎಲ್ ನಿರ್ಧರಿಸಿತ್ತು. ಆದರೆ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ಸೂಚನೆಯ ಮೇರೆಗೆ ಈ ನಿರ್ಧಾರವನ್ನ ಸದ್ಯಕ್ಕೆ ತಡೆಹಿಡಿಯಲಾಗಿದೆ. ಹಾಗಾಗಿ ಪ್ರಯಾಣಿಕರು ಸದ್ಯಕ್ಕೆ ಹಳೆಯ ದರದಲ್ಲೇ ಅಂದರೆ ಕನಿಷ್ಠ 10 ಮತ್ತು ಗರಿಷ್ಠ 60ರಿಂದ 90 ರೂಪಾಯಿವರೆಗೆ ಪ್ರಯಾಣಿಸಬಹುದಾಗಿದೆ. ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ತೊಂದರೆಯಾಗಲಿದೆ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕ್ರಮವನ್ನು ಕೈಗೊಂಡಿದೆ. ನಮ್ಮ ಮೆಟ್ರೋ ಬೆಲೆ ಏರಿಕೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ. ಇದು ಜನರ ಒತ್ತಡಕ್ಕೆ ಮಣಿದು ದರ ಏರಿಕೆ ಕೈಬಿಟ್ಟಂತಹ ನಮ್ಮ ಮೆಟ್ರೋ. ದರ ಏರಿಕೆಗೆ ತಾತ್ಕಾಲಿಕ ವಿರಾಮ ಕೊಟ್ಟಿರುವಂತಹ ನಮ್ಮ ಮೆಟ್ರೋ ವಿರೋಧದ ನಡುವೆಯೂ ಕೂಡ ದರ ಏರಿಕೆ ಮಾಡ್ತಾ ಇತ್ತು ನಮ್ಮ ಮೆಟ್ರೋ. ಆದರೆ ಜನರ ಒತ್ತಡಕ್ಕೆ ಮಣಿದು ದರ ಏರಿಕೆಯನ್ನ ಕೈಬಿಟ್ಟಿದೆ. ಈಗ ಸದ್ಯದ ಮಟ್ಟಿಗೆ ಪರಿಷ್ಕೃತ ದರವನ್ನ ಮುಂದಿನ ದಿನಗಳಲ್ಲಿ ಪ್ರಕಟ ಮಾಡಲಿರುವ ಮೆಟ್ರೋ ಅಂತಿಮ ನಿರ್ಧಾರ ನಿರ್ದೇಶಕರ ಮಂಡಳಿ ಪರಿಶೀಲನೆ ನಂತರ ಸಭೆಯ ನಂತರ ಪ್ರಕಟವಾಗುತ್ತೆ ಅಂತ ಹೇಳಿದ್ದಾರೆ. ಮೆಟ್ರೋ ರೇಟು ಆಲ್ರೆಡಿ ಲಾಸ್ಟ್ ಇಯರ್ ರೈಸ್ ಮಾಡಿದ್ದಾರೆ. ಸ್ಕೂಲ್ ಮಕ್ಕಳಿಗೆ ಕಾಲೇಜ್ ಮಕ್ಕಳಿಗೆಲ್ಲ ಲಾಸ್ಟ್ ಇಯರ್ ತುಂಬ ಬರ ಬಿದ್ದಿದೆ. ಈಗ ಅದ್ರ ಮೇಲೆ ಮತ್ತೆ ಇವರು ಇನ್ಕ್ರೀಸ್ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡ್ಬೇಕಂತ ಕೇಳ್ಕೊತೀವಿ. ಮಕ್ಕಳಿರ್ಬೋದು, ಕೆಲ್ಸಕ್ಕೆ ಹೋಗೋರಿರ್ಬೋದು, ತುಂಬ ಜನ ಬೆಳಿಗ್ಗೆ ಇದ್ದರೆ ವೈಟ್ ಫೀಲ್ಡ್ ಕಡೆ ಆಗಲಿ, ಈ ಕಡೆ ಚಿಕ್ಕಪೇಟೆ ಕಡೆ ಆಗಲಿ ತುಂಬ ಜನ ಇದಕ್ಕೆ ಇರ್ತಾರೆ, ಮೆಟ್ರೋಗೆ ಬರೋರು ಇರ್ತಾರೆ. ಆ ಸಂಬಳ ಎಲ್ಲ ಇಲ್ಲಿಗೆ ಹಾಕ್ಬಿಟ್ರೆ ಮತ್ತು ಅವ್ರು ತಿನ್ನೋದೇನು ಮತ್ತು ಮನೆ ಬಾಡಿಗೆಯಲ್ಲಿ ಕಟ್ತಾರೆ. ಹಾಗಾಗಿ ಸರ್ಕಾರಕ್ಕೆ ನೇರವಾಗಿ ಕೇಳ್ತಾ ಇದ್ದೀವಿ, ದಯವಿಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಮತ್ತೆ ರೈಸ್ ಮಾಡದಿದ್ದಂಗೆ ಇನ್ಸ್ಟ್ರಕ್ಷನ್ ಕೊಡ್ಬೇಕಂತ ಕೇಳ್ಕೊತೀವಿ. ಸರ್, ಮೆಟ್ರೋ ಅವರು ತುಂಬ ರೇಟ್ ಜಾಸ್ತಿ ಮಾಡ್ತವ್ರೆ. ಬಡವ್ರಿಗೆ ಪ್ರಾಬ್ಲಮ್ ಆಗ್ತೈತೆ. ತುಂಬ ಓಡೋರು ಡೈಲಿ ಅವ್ರಿಗೆ ತುಂಬ ಕಷ್ಟ ಆಗ್ತೈತೆ. ಸ್ವಲ್ಪ ಕಮ್ಮಿ ಮಾಡ್ಬೇಕು ನೀವು. ಏನು ಈ ಥರ ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ರೆ ಹೆಂಗೆ ಹೇಳ್ರಿ? ಕೆಲಸ ಅವ್ರು ಹೋಗೋದು, ಗಾರ್ಮೆಂಟ್ಸ್ಗೆ ಹೋಗೋರು ತುಂಬ ಕಷ್ಟ ಆಗುತ್ತೆ ಸರ್. BMTCಗೆ ಲೇಡೀಸ್ಗೆ ಫ್ರೀ ಮಾಡೋರೆ. ಇವಾಗ ಮೆಟ್ರೋಲಿ ನೋಡಿದ್ರೆ ರೇಟ್ ಜಾಸ್ತಿ ಮಾಡ್ತಾ ಇದ್ದೀರಾ. ಈ ಥರ ಮಾಡಿದ್ರೆ ಹೆಂಗೆ ಸರ್? ನೀವು ಸ್ವಲ್ಪ ದಯವಿಟ್ಟು ಕಮ್ಮಿ ಮಾಡ್ಕೊಳ್ರಿ. 5% ಇನ್ನೂ ಕಮ್ಮಿ ಮಾಡ್ಬೇಕು. ನೀವು ಜಾಸ್ತಿ ಮಾಡೋದೆಲ್ಲ ಕಮ್ಮಿ ಮಾಡಬೇಕು. ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಬೆಂಗಳೂರಿನಲ್ಲಿ ಇತ್ಕೊಂಡು ನಾನು ಬೆಂಗಳೂರಿನವ್ರಿಗೆ ಪ್ರಾಬ್ಲಮ್ ಕೊಡ್ತಾ ಇದ್ದೀರಿ ನೀವು ಅಷ್ಟೇ. ಇನ್ನೇನು ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ನೀವು ಅದೇ ಥರ ಮಾಡೋಂಗಿಲ್ಲ. ಕರ್ನಾಟಕದ ಹೋಲ್ ಜನಕ್ಕೆ ಮಾಡಿ ಒಂದು ಆರ್ಡರ್ ಮಾಡಿ, ನೀವು ಆರ್ಡಿನೆನ್ಸ್ ಪಾಸ್ ಮಾಡಿ. ಯಾಕೆ ಬೆಂಗಳೂರಿನವ್ರಿಗೆ ಯಾಕೆ ಹಿಂಸೆ ಮಾಡ್ತಾ ಇದ್ದೀರಿ? ಅದನ್ನು ಯಾಕೆ ಕಟ್ಟಬೇಕು? ನಾನು ಹೇಳೋದು ಬೆಂಗಳೂರಿನಲ್ಲಿ ವಾಸ ಮಾಡೋದು ಬೇಡವಾ ಜನಗಳು ಅಂತ ಒಂದು ಅನಿಸಿಕೆ ನಂದು. ಯಾಕಂದರೆ ನಾವು ಬೆಂಗಳೂರು ಬಿಟ್ಬಿಟ್ಟು ಸುಮಾರು ಒಂದು 100 ಕಿಲೋಮೀಟ್ರ್ ದೂರ ವಾಸ ಮಾಡೋದು ಒಳ್ಳೆಯದು ಅಂತ ಕಾಣುತ್ತೆ. ಇವಾಗ ಮೆಟ್ರೋದಲ್ಲಿ ನೀವೇನು ರೇಟ್ ಜಾಸ್ತಿ ಮಾಡಿದ್ರು ಅದು ಕಡಿಮೆ ಮಾಡಬೇಕಂತ ಕೋರ್ಕೊತೀರಿ. ಯಾಕಂದರೆ ಎಲ್ಲರ ಮನೆಯಲ್ಲಿ ಪರಿಸ್ಥಿತಿ ಒಂದೇ ಇರಲ್ಲ. ಕೆಲವರು ಬಡವ್ರ ಮಕ್ಳು ಇರ್ತಾರೆ, ಕೆಲವರು ಬೆಂಗಳೂರಿಗೆ ಬಂದು ಅಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಿರ್ತೀವಿ. ಪೇರೆಂಟ್ಸು ದುಡ್ಡು ಕೊಡಲ್ಲ. ನೀವು ಎಲ್ಲದರಲ್ಲೂ ಬೆಲೆ ಜಾಸ್ತಿ ಮಾಡ್ಕೊಂಡು ಹೋದರೆ ನಮ್ಮ ಗಂಡು ಮಕ್ಕಳು ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಬಸ್ಸುಗಳಲ್ಲಿ ಜಾಸ್ತಿ ಮಾಡ್ತೀರಾ, ಅದರಲ್ಲೂ ಟಿಕೆಟು ರೇಟ್ ಜಾಸ್ತಿ ಮಾಡಿದ್ದೀರಾ, ಓಡಾಡೋಕ್ಕೆ ನಮಗೆ ಸಮಸ್ಯೆ ಉಂಟಾಗುತ್ತೆ. ಮತ್ತು ಮೆಟ್ರೋದಲ್ಲೂ ಜಾಸ್ತಿ ಮಾಡಿದ್ರೆ ನಮಗೆ ಬರೋದಕ್ಕೆ ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ಸರ್, ಇದು ಎವ್ರಿ ಡೇ ನಾವು ಮೆಟ್ರೋಲಿ ಓಡಾಡೋರು. ಮೆಟ್ರೋಲಿ ನಮ್ಮನೆ ವಿಜಯನಗರಿಂದ ವೈಟ್ ಫೀಲ್ಡ್ ಹೋಗೋಕ್ಕೆ 2 ಅವರ್ ಬೇಕು. ಆ ರೀಸನ್ಗೆ ನಾವು ಸ್ವಂತ ಗಾಡಿ ಬಿಟ್ಟು ಮೆಟ್ರೋಲಿ ಹೋಗೋರು. ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ. ಈ ಟ್ರಾಫಿಕಲ್ಲಿ ನಾವು ಬಸ್ಸಲ್ಲಿ ಹೋದರೆ ಬೆಳಗ್ಗೆ ಹೊರಟ್ರೆ ರಾತ್ರಿಗೆ ತಲುಪೋದು. ಈ ರೀತಿಗೆ ನಾವು ಮೆಟ್ರೋ ರಿಲಯಬಲ್ ಆಗಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿ ಎವ್ರಿ ಡೇ ಮೆಟ್ರೋಲಿ ಓಡಾಡೋರು ಹಿಂಗೆ ರೇಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ಸರ್ ನಮ್ಮ ಕತೆ?
ನಮಗೆ ಕೋಟ್ಯಾಂತರ ರೂಪಾಯಿ ಇದೆ ಅಂದರೆ ನಾವು ಕಾರಲ್ಲಿ ಲಕ್ಸುರಿ ಕಾರಲ್ಲೆಲ್ಲ ಓಡಾಡ್ಬೋದು. ಅದರಲ್ಲಿ ನಾವು ಮೆಟ್ರೋಲ್ ಓಡಾಡೋರು ದಿನ 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 ಇವ್ರು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ನಾವು ಏನು ಮಾಡೋಣ? ನಮ್ಮ ಸಂಬಳ ಬರೋದನ್ನೆಲ್ಲ ನಾವು ಮೆಟ್ರೋಗೆ ಕಟ್ತಾ ಹೋದರೆ ನಮ್ಮ ಕತೆ ಏನಾಗಬೇಕು? ಆ ಸಂಬಳದಲ್ಲಿ ಇವತ್ತು 10% ಜಾಸ್ತಿ ಮಾಡಿದ್ದಾರೆ ಅಂದರೆ ಆ 10%ಅಲ್ಲಿ ನಾವು ಏನೋ ಒಂದು ಊಟಕ್ಕಾಗಲಿ ಏನೋ ಒಂದು ಬಟ್ಟೆ ತೊಗೊಳಕ್ಕಾಗಲಿ ಇಟ್ಕೊಂಡಿರ್ತೀವಿ. ಅದನ್ನು ನಾವು ಪ್ರತಿ ವರ್ಷ ಪ್ರತಿ ಸತಿ ಇವ್ರು ಹಿಂಗೆ ರೇಟ್ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಬಡವ್ರ ಹೊಟ್ಟೆ ಮೇಲೆ ಇವ್ರು ಖಂಡಿತ ಕಲ್ಲಾಗ್ತಾ ಇದ್ದಾರೆ. ತುಂಬ ಕಷ್ಟ ಆಗುತ್ತೆ. ಈ ಮೆಟ್ರೋ ರೇಟ್ ಜಾಸ್ತಿ ಮಾಡಿದ್ರೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಜನ ಈ ರೇಟ್ ಜಾಸ್ತಿ ನಾವು ಇದು ಮಾಡೋಕ್ಕೋಸ್ಕರ ಅವ್ರು ಗಾಡಿಗಳು ತೆಗಿತಾರೆ. ಅಯ್ಯೋ ರೇಟ್ ಜಾಸ್ತಿ ಆಯಿತು, ಪೆಟ್ರೋಲ್ ಗಾಡೀಲಿ ಹೋಗೋಣ, ಎಲೆಕ್ಟ್ರಿಕ್ ಗಾಡೀಲಿ ಹೋಗೋಣ ಅಂತ ಗಾಡಿ ತೆಗಿತಾರೆ. ಟ್ರಾಫಿಕ್ ಸಮಸ್ಯೆ ಎಲ್ಲಿ ಕಮ್ಮಿ ಆಗುತ್ತೆ? ಈ ರೀತಿ ಇದ್ದಾಗ ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಮೀಡಿಯಂ ಆದ್ರಿಂದ ಅದು ರೇಟ್ಸ್ ಯಾವಾಗಲೂ ಅಫೋರ್ಡಬಲ್ ಆಗಿರಬೇಕು. ಬಸ್ಸಸ್ ಇರ್ಬೋದು, ಮೆಟ್ರೋಸ್ ಇರ್ಬೋದು. ಬೇರೆ ಬೇರೆ ದೇಶಗಳಲ್ಲಿ ಯಾಕೆ ಟ್ರಾಫಿಕ್ ಕಮ್ಮಿ ಇದೆ ಅಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿದೆ. ಹಾಗೆ ಈ ಮೆಟ್ರೋ ಅನ್ನೋದು ಒಂದು ಜನಕ್ಕೆ ಇವಾಗ ಜೀವನ ಹಾಳಿ ಆಗಿರೋದ್ರಿಂದ ಆ ಪ್ರೈಸಸ್ನ ದಯವಿಟ್ಟು ಕಮ್ಮಿ ಮಾಡ್ವಿ ಅಂತ ನಾವು ಕೇಳ್ಕೊತಾ ಇದೀವಿ. ಸರ್ಕಾರ ಅಷ್ಟು ಫ್ರೀ ಕೊಡ್ತಾ ಇದೆ, ಏನೇನೋ ಕೊಡ್ತಾ ಇದೆ. ಈ ಮೆಟ್ರೋ ಪ್ರೈಸಸ್ನ ಕಟ್ ಆಫ್ ಮಾಡಿ ಒಂದು ರೀತಿಯಲ್ಲಿ ಇಟ್ಟರೆ ನಮಗೆ ಡೈಲಿ ಓಡಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಹಿಂಗೆ ಒಂದ್ಸತಿಗೆ ಅವ್ರಿಗೆ 10% ರೈಸ್ ಮಾಡ್ತಾರೆ, ಮತ್ತು ಇನ್ನೊಂದು ಸ್ವಲ್ಪ ತಿಂಗಳಾದ್ಮೇಲೆ ಮತ್ತೆ 5% ರೈಸ್ ಮಾಡ್ತಾರೆ. ಹಂಗೆ ಡೇ ಬೈ ಡೇ ಆಗ್ತಾ ನಮಗೆ ಊಟಕ್ಕೆ ಆಗಲಿ ನಮಗೆ ಬಟ್ಟೆಗಾಗಲಿ ಅದಕ್ಕೆ ತೊಂದರೆ ಆಗುತ್ತೆ. ನಾವೆಲ್ಲ ರೆಂಟ್ ಕಟ್ಕೊಂಡು ಬದುಕ್ತಾ ಇರೋದು. ರೆಂಟ್ ಕಟ್ಟೋಣ, ಊಟಕ್ಕೆ ದುಡ್ಡು ಕೊಡೋಣ, ಬಟ್ಟೆ ತೊಗೊಳಕ್ಕೆ ಹಾಕೋಣ, ಇಲ್ಲ ನಾವು ಮೆಟ್ರೋ ದುಡ್ಡು ಕಟ್ಟೋಣ. ಈ ರೀತಿ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾ ಇದೆ ಸರ್.